ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕನ್ಯಾಕೋಳೂರ ಸೀಮಂತಾರದಲ್ಲಿ ಬರುವ ಮೀನುಗಾರಿಕೆ ಮಾಡುತ್ತಿರುವ ಹಲವು ಆಂಧ್ರ ಮೂಲದ ನಿವಾಸಿಗಳು ಈಗಾಗಲೇ ಸುಮಾರು ವರ್ಷಗಳಿಂದ ಮೀನು ಸಾಗಾಣಿಕೆ ಮಾಡ್ತಾ ಬಂದಿದ್ದು, ಮೀನುಗಳಿಗೆ ಸಾಕಾಣಿಕೆಗೆ ಮಾಡಲು ಮೀನಿಗೆ ನೀಡಬೇಕಾದ ಆಹಾರಗಳನ್ನು ನೀಡದೆ ಹೋಳಿಯ ಮಾಂಸ, ಕೋಳಿಯ ಮಾಂಸದ ಕಾಲುಗಳು, ಕೊಳೆತು ಹೋಗಿರುವ ಹಂದಿ ಮಾಂಸ ಹೀಗೆ ಮೀನುಗಳಿಗೆ ಹಾಕ್ತಾ ಇದ್ದು ಅಲ್ಲಿನ ಸುತ್ತಮುತ್ತಲಿನ ವಾತಾವರಣವು ಹಾಳಾಗ್ತಿದ್ದು, ಕೂಡಲೇ ಇತ್ತ ಗಮನ ಹರಿಸಿ ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡೋದಾಗಿ ವೆಂಕಟೇಶ್ ಬೋನರ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಆಗ್ರಹಿಸಿದ್ದಾರೆ. ಮೀನುಗಾರಿಕೆ ತಾಲೂಕು ಅಧಿಕಾರಿಗಳಾದ ಉಮೇಶ್ ಅವರು ಅದನ್ನ ನನ್ನ ಗಮನಕ್ಕೆ ಬಂದಿದೆ, ನಾನು ಕಾನೂನಿನ ಕ್ರಮ ಕೈಗೊಳ್ತೇನೆ ಅಂತ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಮಳಿಕೇರಿ, NKS TV4 ಶಾಪುರ. ಮೀನು ಸಾಕಾಣಿಕೆಯ ಮೋಸಾಹಾರ ಆಗಲಿ ಮತ್ತು ಇನ್ನೊಂದು ಸ್ಮೆಲ್ ಆಗಲಿ ಸಾರ್ವಜನಿಕರು ಕುಂದುಕೊರತೆ ಅಂತ ಬಗ್ಗೆ ತಾವು ನನಗೆ ಮಾಹಿತಿ ತಂದಿದ್ದೀರಿ ಸರ್. ಈಗಾಗಲೇ ನಾನು ಲೆಟ್ರ್ ಕೊಟ್ಟಿದ್ದೀನಿ ಸರ್, ಮತ್ತು ನಾನು ಇನ್ನೊಂದು ಸಲ ರಿಮೌಂಡ್ ಮಾಡಿ ಸರ್ ತಮಗೆ ಸೂಕ್ತವಾದ ಮಾರ್ಗದರ್ಶನ ಮತ್ತು ಅದನ್ನು ಪೂರ ಏನದ ಮೋಸಾಹಾರ ಆಗಲಿ ಸಾರ್ವಜನಿಕ ಕುಂದುಕೊರತೆ ಆಗ್ಲಾರ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಡ್ತೀನಿ ಸರ್. ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆನಾ? ಬಂದಿದೆ ಸರ್, ಬಂದಿದೆ. ನಾನು ಲೆಟ್ರ್ ಭೀ ಕೊಟ್ಟಿದ್ದೀನಿ ಸರ್. ಏನಂತ ಕೊಟ್ಟಿದ್ದಾರೆ? ನಾನು ಲೆಟ್ರ್ ಆಲ್ರೆಡಿ ಅಲ್ಲಿ ಹಾರ ಅಂದ್ರೆ ಸರ್ ಇಂಡಿ ತೌಡು ಸರ್, ಫುಡ್ಡು ಸರ್, ಇಂಡಿ ತೌಡು ಮತ್ತು ಆಮೇಲೆ ಅಕ್ಕಿ ನುಚ್ಚು ಕುದಿಸಿ ಹಾಕಬೇಕು. ಅದು ಬಿಟ್ಟು ಮಾಂಸಾಹಾರಿ ಆಗಲಿ ಇನ್ನೊಂದು ಯಾವುದು ಆಹಾರ ಹಾಕ್ಬಿಡ್ತಂತಂದು ನಾನು ಅವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿದ್ದೀನಿ. ಈಗಾಗಲೇ ಅಲ್ಲಿ ಸುಮಾರು ಅಲ್ಲಿ ನಿಯರೆಸ್ಟ್ ತಕ್ಕ ಹೊಲಗದ್ದೆಗಳೆಲ್ಲ ಸ್ಮೆಲ್ ಬರ್ತಾ ಇದೆ, ಅದ್ರ ಬಗ್ಗೆ ನೀವೇನು ಮುಂಜಾಗ್ರತೆ ಕ್ರಮ ಅವ್ರಿಗೆ ಏನಾದರೂ? ಅದು ಏನಾಗಿದೆ ಸರ್, ಅವ್ರದ್ದು ಲೀಸ್ ಇಲ್ಲ ಸರ್. ಅವ್ರು ಏನ ಸರ್, ಓನರೇ ಬೇರೆ ಸರ್. ನಾನು ಓನರ್ದವ್ರಿಗೆ ಹೋಗಿ ಪರ್ಟಿಕ್ಯುಲರ್ ಆಗಿ ನಾನು ಮಾತಾಡಿದ್ದೀನಿ ಸರ್. ಅವ್ರಿಗೆ ಓನರ್ ಅವ್ರಿಗೆ ಹೇಳಿನಿ, ನೋಡಪ್ಪ ನಾಳೆ ನಿಮ್ಮ ಸಮಸ್ಯೆ ಆಗುತ್ತಾ, ನೀವು ಲೀಸ್ ಕೊಟ್ಟಿದ್ದೀರಿ ಅವರಿಗೆ, ಆಂಧ್ರದವ್ರಿಗೆ. ಅವ್ರು ಏನಾದ್ರು 10,000 ಕೊಡ್ಬೋದು, 20,000 ಕೊಡ್ಬೋದು, ಅದು ಸೆಕೆಂಡ್ರಿ. ಆಂಧ್ರದವ್ರಿಗೆ ಅವ್ರಿಗೆ ರೆಸ್ಪಾನ್ಸಿಬಲ್, ನಾವು ಅವ್ರಿಗೆ ಏನೂ ಮಾಡೋಕ್ಕೆ ಬರಲ್ಲ. ನೀವು ಓನರ್ದವರು, ನೀವು ನಿಮ್ಮ ಲ್ಯಾಂಡು ನಿಮ್ಮದು, ನೀವು ಕಾಪಾಡ್ಕೊಂಡು ಹೋಗ್ರಿ. ನಾಳೆ ಪೊಲೀಸ್ ಸ್ಟೇಷನ್ ಆಗಲಿ ಏನಾಗಲಿ ಫಸ್ಟ್ ಓನರ್ದವ್ರಿಗೆ ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದ್ದೀವಿ ಸರ್. ಅವ್ರು ಯಾರೇ ಆದರೆ ಬಂದು ನಾವು ಪ್ರೂಫ್ ಮಾಡಲಿ ಸರ್. ನಾನು ಈ ರೀತಿ ಆರೋಪ ಕೇಳಿ ಇಲ್ಲ ಸರ್, ಆ ಆರೋಪನೇ ಇಲ್ಲ ಸರ್. ಅದು ನಾನು ಒನ್ ಮೆನ್ ಶೋ ಸರ್. ಯಾವಾಗಲೂ ನಾನು ಏನು ನಿರಂತರ ಸರ್. ನನಗೇನದ ಅಲ್ಲಿ ಸಾರ್ವಜನಿಕರಾಗಲಿ ಮೀನು ಸಾಕಾಣಿಕೆ ಆಗಲಿ ಸರ್, ಆಮೇಲೆ ಏನದ ಅಲ್ಲಿ ಮೋಸಾಹಾರ ಆಗಲಿ ಮತ್ತು ಅಲ್ಲಿ ಸಾರ್ವಜನಿಕ ತೊಂದರೆ ಆಗಲಾರ್ದಂಗೆ ನಾನು ಕಾಪಾಡೋದು ನನ್ನ ಜವಾಬ್ದಾರಿ ಸರ್. ಉತ್ತರ ಸೀಮೆಯಲ್ಲಿ ಆಂಧ್ರದ ಮೂಲದವರಾದ ಮೀನು ಸಾಗಾಣಿಕೆ ಮಾಡಿದ್ದಾರೆ. ಆ ಮೀನು ಸಾಗಾಣಿಕೆ ಮೀನುಗಳಿಗೆ ತಿನ್ನಿಸ್ತಕ್ಕಂಥ ಆಹಾರನೇ ಬೇರೆ. ಆ ಕೆಲವೊಂದು ಆಹಾರಗಳು ಇರ್ತಾವೆ, ಅದನ್ನು ಬಿಟ್ಟು ಕೊಳೆತ ಮಾಂಸ, ಸತ್ತ ಕೋಳಿಗಳನ್ನು ತಂದು ಅವಕ್ಕೆ ತಿನ್ನಿಸೋದ್ರಲ್ಲಿಂದ ಅಲ್ಲಿ ಇಡೀ ಪರಿಸರ ಮಾಲಿನ್ಯ ವಿಪರೀತ ಕೆಟ್ಟು ಹೋಗಿದೆ. ಅಲ್ಲಿ ತಿರುಗಾಡದಂಥ ಜನಕ್ಕೆ ಭಾಳ ತೊಂದರೆ ಆಗಿದೆ. ಕೂಡಲೇ ಮೀನುಗಾರಿಕೆ ಇಲಾಖೆಯವರು ಇದನ್ನು ಬಂದು ರದ್ದುಗೊಳಿಸಿ ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಿದ್ದೇವೆ.